Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡಿದಾಗ ಭಾರತ ಡಮ್ಮಿ ಜೆಟ್ಸ್ ಮತ್ತು ಡಮ್ಮಿ ಮಿಸೈಲ್ಗಳ ಮೂಲಕ ಯಾಮಾರಿಸಿತ್ತು ಅನ್ನೋದು ಗೊತ್ತಾಗಿದೆ. ಮೇ 9-10 ರಾತ್ರಿ ಪಾಕಿಸ್ತಾನ ಭಾರತದ ವಿರುದ್ಧ ದಾಳಿ ಮಾಡೋಕೆ ಮುಂದಾಯಿತು. ಆಗ ಭಾರತ ಅದನ್ನ ಹೊಡೆದು ಹಾಕ್ತು. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಪ್ರತಿದಾಳಿ ಮಾಡಿತು. ಮೊದಲು ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು. ಆದರೆ ಬ್ರಹ್ಮೋಸ್ ಮಿಸೈಲ್ ಬಿಡೋಕ್ಕೂ ಮೊದಲು ಪಾಕ್ನ ವಾಯು ಪ್ರದೇಶಕ್ಕೆ ಡಮ್ಮಿ ಮಿಸೈಲ್ ಡ್ರೋನ್ಗಳನ್ನು ಭಾರತ ಹಾರ್ಬಿಟ್ಟಿತ್ತು. ಇದನ್ನು ನೋಡಿದ ಪಾಕ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ರೆಡಾರ್ಗಳನ್ನು ಆಕ್ಟಿವ್ ಮಾಡ್ತು. ಭಾರತ ದಾಳಿ ಮಾಡ್ತಾ ಇದೆ ಅಂತ ಅದ್ರ ಕಡೆಗೆ ಫೋಕಸ್ ಮಾಡ್ತು. ಆಗ ತಕ್ಷಣ ನಮ್ಮ ಪಡೆ ಡ್ರೋನ್ಸ್ ಬಳಸಿ ಚೈನಾ ಮೇಡ್ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ನ ಹಲವು ಗ್ರಿಡ್ಗಳನ್ನು ನಾಶ ಮಾಡಿ ಹಾಕ್ತು. ಇದರ ಬೆನ್ನಲ್ಲೇ ಸುಮಾರು 15 ಬ್ರಹ್ಮೋಸ್ ಮಿಸೈಲ್ಗಳನ್ನು ವಿವಿಧ ಗುರಿಗಳ ಕಡೆಗೆ ಹಾರಿಸಲಾಯಿತು. ಆಗ ಯಶಸ್ವಿಯಾಗಿಯೂ ಪಾಕಿಸ್ತಾನದ ಟಾರ್ಗೆಟ್ ಅನ್ನ ನಾಶ ಮಾಡಿದ್ವು. ಪಾಕ್ನ UAVಗಳು, ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಸೇರಿ ವಿವಿಧ ಹೈ ವ್ಯಾಲ್ಯೂ ಆಸೆಟ್ಸ್ ನಾಶವಾದವು ಅಂತ ಗೊತ್ತಾಗಿದೆ. ಈ ನಡುವೆ ಮತ್ತೊಂದು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಭಾರತದ ದಾಳಿಗೆ ಹೆದರಿರೋ ಪಾಕ್ ದೊಡ್ಡ ನಿರ್ಧಾರ ಮಾಡಿದೆ. ಇದೀಗ ರಾವಲ್ಪಿಂಡಿಯಲ್ಲಿರೋ ತನ್ನ ಆರ್ಮಿ ಜನರಲ್ ಹೆಡ್ ಕ್ವಾರ್ಟರ್ಸ್ ಅನ್ನ GHQ ಅನ್ನ ರಾಜಧಾನಿ ಇಸ್ಲಾಮಾಬಾದ್ಗೆ ಶಿಫ್ಟ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ಅಂತ ರಿಪೋರ್ಟ್ಸ್ ಆಗ್ತಾ ಇದೆ. ಇಲ್ಲಿನ ನೂರ್ ಖಾನ್ ಏರ್ ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು. ಅತ್ಯಂತ ರಕ್ಷಿತ ಪ್ರೊಟೆಕ್ಟೆಡ್ ಏರ್ ಬೇಸ್ ಅನ್ನೇ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಅಲ್ಲಿಗೂ ಹೊಡೆದ್ರಳ ಅಂತ ಗಾಬರಿ ಬಿದ್ದು ಈಗ ರಾಜಧಾನಿಗೆ ತಗೊಂಡೋಗಿ ರಾಜಧಾನಿಯ ಮಧ್ಯದಲ್ಲಿ ಸೆಟಪ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ GHQ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತೊಂದು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ, ಅದು ಈಗಲೂ ಚಾಲ್ತಿಯಲ್ಲಿದೆ ಅಂತ ಹೇಳಿದ್ದಾರೆ. ವಾಯುಪಡೆ ಮುಖ್ಯಸ್ಥ AP ಸಿಂಗ್ ಜೊತೆಗೆ ರಾಜನಾಥ್ ಸಿಂಗ್ ಭುಜ್ ಏರ್ ಬೇಸ್ಗೆ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ್ರು. ಭಾರತ ನಡೆಸ್ತಾ ಇರೋ ಆಪರೇಷನ್ ಸಿಂಧೂರ್ ಇನ್ನೂ ಚಾಲ್ತಿಯಲ್ಲಿದೆ. ಆಪರೇಷನ್ ಸಿಂಧೂರ್ ಜಗತ್ತಿಗೆ ಭಾರತ ಕೊಡ್ತಿರೋ ಹೊಸ ಸಂದೇಶ. ಜಗತ್ತು ನಮ್ಮ ಸ್ವದೇಶಿ ಆಯುಧಗಳ ತಾಕತ್ತನ್ನು ನೋಡಿದೆ. ಆಪರೇಷನ್ ಸಿಂಧೂರ್ಗೆ ಹೆಸರಿಟ್ಟಿದ್ದೇ PM ನರೇಂದ್ರ ಮೋದಿ. ನಾವು ಉಗ್ರರ ಕ್ಯಾಂಪ್ಗಳನ್ನು ಪಾಕ್ ಒಳಗೆ ನಾಶ ಮಾಡಿದ್ವಿ. ಭಾರತದ ಮೇಲೆ ಕಣ್ಣು ಹಾಕೋರನ್ನ ನಾಶ ಮಾಡ್ತೀವಿ ಅನ್ನೋ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದೀವಿ. ಜೊತೆಗೆ ಉಗ್ರ ಮಸೂದ್ ಅಜರ್ಗೆ ಪಾಕ್ 14 ಕೋಟಿ ಹಣವನ್ನ ಕೊಡ್ತಾ ಇದೆ. IMF ಪಾಕಿಸ್ತಾನಕ್ಕೆ ಕೊಡ್ತಿರೋ ಹಣದ ಸಹಾಯವನ್ನ ಮರುಪರಿಶೀಲನೆ ಮಾಡಬೇಕು. ಈ ಕೆಲಸಕ್ಕೆ ದುಡ್ಡು ಕೊಡ್ತಿರೋದು ನೀವು ಅವರಿಗೆ ಅಂತ IMFಗೆ ಆಗ್ರಹ ಮಾಡಿದ್ದಾರೆ. ಭಾರತ ಪಾಕ್ ಮಧ್ಯೆ 3ನೇ ಸುತ್ತಿನ DGMO ಲೆವೆಲ್ ಮಾತುಕತೆ ನಡೆದ ಬೆನ್ನಲ್ಲೇ ರಾಜನಾಥ್ ಸಿಂಗ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. DGMO ಮಾತುಕತೆಯಲ್ಲಿ ಉಭಯ ರಾಷ್ಟ್ರಗಳ ನಡುವೆ ಮೇ 18ರವರೆಗೆ ಕದನ ವಿರಾಮ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ವಿಸ್ತರಿಸಿಕೊಳ್ಳೋಕೆ ಒಪ್ಪಿಕೊಳ್ಳಲಾಗಿತ್ತು. ಹಾಗೆ ಗಡಿ ಪ್ರದೇಶಗಳಲ್ಲಿ ಅಲರ್ಟ್ನೆಸ್ ಲೆವೆಲ್ ಕಮ್ಮಿ ಮಾಡೋಕೆ ಎರಡೂ ಸೇನೆಗಳು ಒಪ್ಕೊಂಡಿದ್ವು. ಇದನ್ನ ಪಾಕ್ ವಿದೇಶಾಂಗ ಸಚಿವ ಇಶಕ್ತರ್ ಪಾಕ್ ಸಂಸತ್ನಲ್ಲಿ ಹೇಳಿದರು. ಇದರ ಬೆನ್ನಲ್ಲೇ ಭಾರತದ ರಕ್ಷಣಾ ಮಂತ್ರಿ ತುಂಬಾ ಟಫ್ ಮೆಸೇಜ್ ಅನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನವನ್ನ ಒಂಥರ ನಾವು ಈಗ ಈ ಪ್ರೊಬೇಷನ್ನಲ್ಲಿ ಇಟ್ಟಿದ್ದೀವಿ. ಈ ಗೂಂಡಾಗಳಿಗೆ ಪೊಲೀಸರು ಹಿಡ್ಕೊಂಡು ಹೋದಾಗ ಕೋರ್ಟ್ ಕೆಲವೊಂದಷ್ಟು ಕಾಲ ಸುಧಾರಿಸ್ಕೊಳ್ಳಿಕ್ಕೆ ಟೈಮ್ ಕೊಡ್ತಾರಲ್ಲ, ಆ ರೀತಿ ನಾವು ಇವರಿಗೆ ಪ್ರೊಬೇಷನ್ ಪೀರಿಯಡ್ನಲ್ಲಿ ಇಟ್ಟಿದ್ದೀವಿ. ನೋಡ್ತಾ ಇರ್ತೀವಿ, ಸುಧಾರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ಪನಿಷ್ಮೆಂಟ್ ಮತ್ತೆ ಕೊಡೋಕೆ ಅವಕಾಶ ಇದ್ದೇ ಇರುತ್ತೆ. ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅನ್ನೋ ಟಫ್ ಮೆಸೇಜ್ ಅನ್ನ ರಾಜನಾಥ್ ಸಿಂಗ್ ರವಾನಿಸಿದ್ದಾರೆ ಪಾಕಿಸ್ತಾನಕ್ಕೆ. ಈ ಮಧ್ಯೆ ಪಾಕಿಸ್ತಾನದ ವಿರುದ್ಧ ಭಾರತ ಅಧಿಕೃತವಾಗಿ ರಾಜತಾಂತ್ರಿಕ ಆಟ ಶುರು ಮಾಡಿದೆ. ಪಾಕ್ನ ಇನ್ನೊಂದು ಬದಿಯಲ್ಲಿರೋ ಪಾಕಿಸ್ತಾನದ ಪರಮ ಶತ್ರು ತಾಲಿಬಾನಿಗಳೊಂದಿಗೆ ಭಾರತ ಹೈ ಲೆವೆಲ್ ಮಾತುಕತೆ ನಡೆಸಿದೆ. ಖುದ್ದು ವಿದೇಶಾಂಗ ಸಚಿವ S ಜೈಶಂಕರ್ ತಾಲಿಬಾನ್ ವಿದೇಶಾಂಗ ಸಚಿವ ಆಮಿರ್ ಖಾನ್ ಮುಟಾಕಿಯೊಂದಿಗೆ ಫೋನ್ ಮೂಲಕ ಮಾತನಾಡಿದ್ದಾರೆ. ಇಷ್ಟು ದಿನ ಅಧಿಕಾರಿಗಳ ಮಟ್ಟದಲ್ಲಿ ಮೀಟಿಂಗ್ ಆಗ್ತಾ ಇತ್ತು. ಆದರೆ ಈಗ ಇದೇ ಮೊದಲ ಬಾರಿಗೆ ತಾಲಿಬಾನ್ ಟೇಕ್ ಓವರ್ ಆದಲ್ಲಿಂದ ಅಫ್ಘಾನಿಸ್ತಾನದಲ್ಲಿ ಇದೇ ಮೊದಲ ಬಾರಿಗೆ ಹೈಯೆಸ್ಟ್ ಲೆವೆಲ್ನ ಎಂಗೇಜ್ಮೆಂಟ್ ಇದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ. ಎರಡೂ ಕಡೆಯ ಉನ್ನತ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ ಮಾತನಾಡಿದ್ದಾರೆ.
ಸಂಭಾಷಣೆಯಲ್ಲಿ ಇತ್ತೀಚೆಗೆ ಭಾರತ ಪಾಕ್ ಗಡಿಯ ಘರ್ಷಣೆ ಕುರಿತು ಕೂಡ ಚರ್ಚಿಸಲಾಗಿದೆ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರೋ ಜೈಶಂಕರ್, ಮುಟಾಕಿ ಅವರೊಂದಿಗೆ ಒಳ್ಳೆಯ ಮಾತುಕತೆ ನಡೆದಿದೆ. ಪಹಲ್ಗಾಮ್ ಉಗ್ರ ದಾಳಿಯನ್ನು ಖಂಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಹೇಳಿದ್ದೀವಿ. ಅಫ್ಘಾನಿಸ್ತಾನದ ಮೇಲೂ ಕೂಡ ಭಾರತ ಮಿಸೈಲ್ ಹಾರಿಸ್ತು ಅಂತ ಪಾಕಿಸ್ತಾನದ DGISPR ಕಾಮಿಡಿ ಮಾಡಿದ್ರಲ್ಲ, ಸುಳ್ಳು ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆ ನಡೀತು. ಅಫ್ಘಾನಿಸ್ತಾನ ಅದೆಲ್ಲ ಆಗಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿದೆ. ಇಬ್ಬರ ನಂಬಿಕೆಯನ್ನು ಹುಸಿಗೊಳಿಸುವ ಪ್ರಯತ್ನವನ್ನು ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಮುಟಾಕಿ ಹೇಳಿದ್ದಾರೆ ಜೈಶಂಕರ್ ಹತ್ರ ಮಾತನಾಡ್ತಿರ್ಬೇಕಾದ್ರೆ. ಎರಡೂ ದೇಶಗಳು ಸಾವಿರಾರು ವರ್ಷಗಳಿಂದ ಸಾಂಸ್ಕೃತಿಕ ಐತಿಹಾಸಿಕ ಸಂಬಂಧವನ್ನು ಹೊಂದಿವೆ. ಮುಂದಿನ ದಿನಗಳಲ್ಲಿ ಸಹಕಾರ ಹೆಚ್ಚಿಸೋ ಕುರಿತು ಡಿಸ್ಕಸ್ ಮಾಡಿದ್ದೇವೆ ಅಂತ ಜೈಶಂಕರ್ ಹೇಳಿದ್ದಾರೆ. ಆ ಕಡೆ ಮುಟಾಕಿ ಕೂಡ ಭಾರತಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಭಾರತ ನಮ್ಮ ವ್ಯಾಪಾರಿಗಳಿಗೆ ವೀಸಾ ಕೊಡಬೇಕು ಅಂತ ಕೇಳಿದ್ದಾರೆ. ತಾಲಿಬಾನಿಗಳು ವ್ಯಾಪಾರದ ಬಗ್ಗೆ ಮತ್ತು ವೀಸಾ ಬಗ್ಗೆ ಮಾತಾಡಿದ್ದಾರೆ. ನಿಮ್ಮಲ್ಲಿರೋ ಒಂದಷ್ಟು ನಮ್ಮ ಕೈದಿಗಳನ್ನು ಬಿಡುಗಡೆ ಮಾಡಿಕೊಡಿ. ಅಫ್ಘಾನಿನ ಬಗ್ಗೆ ಭಾರತಕ್ಕಿರೋ ಕಾಳಜಿಗೆ ನಾವು ಋಣಿ ಅಂತ ಹೇಳಿದಾರಂತೆ ಮುಟಾಕಿ. ಆ ಮೂಲಕ ತಾಲಿಬಾನಿಗಳ ವಿಚಾರದಲ್ಲಿ ಭಾರತ ಕೂಡ ಈಗ ಅತಿ ದೊಡ್ಡ ಹೆಜ್ಜೆ ಇಟ್ಟಂತಾಗಿದೆ. ಭಾರತ ಹೆಜ್ಜೆ ಇಟ್ಟಂತಾಗಿದೆ, ಪಾಕಿಸ್ತಾನಕ್ಕೆ ಮೆಣಸಿನಕಾಯಿ ಇಟ್ಟಂತಾಗಿದೆ. ಯಾಕಂದರೆ 2021ರಲ್ಲಿ ತಾಲಿಬಾನಿಗಳು ಅಫ್ಘಾನ್ನಲ್ಲಿ ಆಡಳಿತ ಶುರು ಮಾಡಿದ ಮೇಲೆ ಭಾರತ ಇಷ್ಟು ದೊಡ್ಡ ಲೆವೆಲ್ನ ಎಂಗೇಜ್ಮೆಂಟನ್ನು ಇದುವರೆಗೂ ಇಟ್ಕೊಂಡಿರಲಿಲ್ಲ. ಮಾನವೀಯತೆ ಹೆಸರಲ್ಲಿ ಸಹಾಯ ಮಾಡೋದನ್ನು ಕಂಟಿನ್ಯೂ ಮಾಡಿದ್ವಿ ಬಿಟ್ಟರೆ ಬೇರೇನು ಎಕ್ಸ್ಟ್ರಾ ಸ್ಟೆಪ್ಸನ್ನು ತಗೊಂಡಿರಲಿಲ್ಲ. ಓಪನ್ ಆಗಿ ಬ್ಯಾಕ್ ಚಾನಲ್ ಟಾಕ್ಸ್ ನಡೀತಾ ಇತ್ತು ಅನ್ನೋ ರಿಪೋರ್ಟ್ಸ್ ಇದ್ವು, ಕನ್ಫರ್ಮ್ ಇರಲಿಲ್ಲ. ಅದಾದಮೇಲೆ ನಿಧಾನಕ್ಕೆ ಅಧಿಕಾರಿಗಳ ಲೆವೆಲ್ನ ಮೀಟಿಂಗ್ ಶುರುವಾಯಿತು. ಕಳೆದ ಜನವರಿ ತಿಂಗಳಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮುಟಾಕಿ ಅವರನ್ನ ದುಬೈನಲ್ಲಿ ಮೀಟ್ ಮಾಡಿದ್ರು. ಈಗ ನಮ್ಮ ವಿದೇಶಾಂಗ ಸಚಿವರೇ ತಾಲಿಬಾನ್ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದರೆ, ಈ ಮುಟಾಕಿ ಮುಲ್ಲಾ ಒಮರ್ ಸರ್ಕಾರ ಇದ್ದಾಗ, ಅಂದರೆ 1996ನಿಂದ 2001ರ ತಾಲಿಬಾನ್ ಸರ್ಕಾರ ಇತ್ತಲ್ಲ, ಅಮೆರಿಕ ಹೋಗಿ ದಾಳಿ ಮಾಡೋಕ್ಕಿಂತ ಮುಂಚೆ ಆವಾಗಲೂ ಮಂತ್ರಿಯಾಗಿದ್ದರು ಇವರು. ಈಗಲೂ ತಾಲಿಬಾನ್ ಆಡಳಿತದಲ್ಲಿ ಪ್ರಭಾವಿ ವ್ಯಕ್ತಿ. ತಾಲಿಬಾನ್ ಯಾರ್ಯಾರೊಂದಿಗೆ ಸಂಬಂಧ ಇಟ್ಕೋಬೇಕು, ಯಾರೊಂದಿಗೆ ಇಟ್ಕೋಬಾರ್ದು ಅನ್ನೋದನ್ನು ಇವರೇ ಡಿಸೈಡ್ ಮಾಡ್ತಾರೆ. ಪಕ್ಕದ ಪಾಕಿಗಳನ್ನು ದೂರ ಇಡುವಲ್ಲಿ ಇವರ ಪಾತ್ರ ತುಂಬ ಇದೆ. ಈಗ ಅದೇ ಮುಟಾಕಿಯೊಂದಿಗೆ ಜೈಶಂಕರ್ ಇಂಪಾರ್ಟೆಂಟ್ ಮೀಟಿಂಗ್ ನಡೆಸಿದ್ದಾರೆ. ಸ್ನೇಹಿತರೆ ಗಮನಿಸಿ, ಒಂದು ಕಡೆ ಚೀನಾ, ಮತ್ತೊಂದು ಕಡೆ ಪಾಕಿಸ್ತಾನವನ್ನು ಗಡಿಯಾಗಿ ಹೊಂದಿರುವ ಅಫ್ಘಾನಿಸ್ತಾನ ಭಾರತದೊಂದಿಗೂ ಗಡಿಯನ್ನು ಹೊಂದಿದೆ ನಮ್ಮ ಅಫಿಷಿಯಲ್ ಪೊಲಿಟಿಕಲ್ ಮ್ಯಾಪ್ ಪ್ರಕಾರ, ಸಂವಿಧಾನಬದ್ಧ ಮ್ಯಾಪ್ ಪ್ರಕಾರ. ಆದರೆ POK ಈಗ ಪಾಕಿಸ್ತಾನದ ಅಕ್ರಮ ವಶದಲ್ಲಿದೆಯಲ್ಲ, ಹಾಗಾಗಿ ಅಫ್ಘಾನ್ ಜೊತೆ ಬಾರ್ಡರ್ ನಮಗೆ ಕಟ್ಟಾಗಿದೆ ಸದ್ಯಕ್ಕೆ. ಇಲ್ಲಾಂದರೆ ನಮ್ಮೊಟ್ಟಿಗೂ ಬಾರ್ಡರ್ ಇದೆ ಅವರಿಗೆ. ಸೊ ಇಂಥ ಅಫ್ಘಾನಿಸ್ತಾನ ಭಾರತದ ಪಾಲಿಗೆ ಅತಿ ದೊಡ್ಡ ಸ್ಟ್ರಾಟಜಿಕ್ ರಾಷ್ಟ್ರ. ಪಾಕಿಸ್ತಾನವನ್ನು ಸುತ್ತುವರಿಬೇಕು ಅಂದರೆ ಅಫ್ಘಾನಿಸ್ತಾನದೊಂದಿಗೆ ತುಂಬ ಚೆನ್ನಾಗಿರೋದು ಇಂಪಾರ್ಟೆಂಟ್. ಜೊತೆಗೆ ಬಲೂಚಿಗಳೊಂದಿಗೆ ಕುಶಲೋಪರಿ ಮಾತನಾಡಬೇಕು ಅಂದರೂ ಕೂಡ ಅಫ್ಘಾನ್ ನೆಲ ಭಾರತಕ್ಕೆ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಿರೋ ಬೆಳವಣಿಗೆ ಎಲ್ಲರ ಗಮನ ಸೆಳೀತಾ ಇದೆ. ಮತ್ತೊಂದು ಮಹತ್ವದ ಡಿಪ್ಲೊಮ್ಯಾಟಿಕ್ ಹೆಜ್ಜೆಯಲ್ಲಿ ಭಾರತ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ತನ್ನ ರಾಜಕೀಯ ನಿಯೋಗವನ್ನು ಕಳಿಸೋಕೆ ಮುಂದಾಗಿದೆ. ಭಾರತದ ವಿರುದ್ಧ ಪಾಕ್ ಹೇಗೆ ಉಗ್ರವಾದವನ್ನು ಹರಡ್ತಾ ಇದೆ, ಜಗತ್ತಿಗೆ ಹೇಗೆ ಕಂಟಕಪ್ರಾಯವಾಗಿದೆ ಈ ಪಾಕಿಸ್ತಾನ ಅನ್ನೋದನ್ನು ಜಗತ್ತಿಗೆ ಸಾರಿ ಹೇಳೋಕೆ ಸಂಸದರ ನಿಯೋಗವೊಂದು ವಿದೇಶಿ ಪ್ರವಾಸವನ್ನು ಕೈಗೊಳ್ಳುತ್ತೆ. ಇದರಲ್ಲಿ ಆಡಳಿತಾರೂಢ NDA ಮೆಂಬರ್ಸ್ ಇರ್ತಾರೆ. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನೇತೃತ್ವ ವಹಿಸ್ತಾರೆ. ಜೊತೆಗೆ ಶಶಿ ತರೂರ್, ಅಸದುದ್ದೀನ್ ಒವೈಸಿಯಂತಹ ವಿಪಕ್ಷಗಳ ಹಾಗೂ ಇತರ ಪಕ್ಷಗಳ ಚೆನ್ನಾಗಿ ಮಾತನಾಡಿ ವಿಚಾರ ಮಂಡಿಸಬಲ್ಲ ರಾಜಕಾರಣಿಗಳು ಕೂಡ ಇರ್ತಾರೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಇನ್ನು ಕನ್ಫರ್ಮ್ ಇಲ್ಲ, ಇದು ನೋಡಬೇಕು ಯಾರೆಲ್ಲ ಇರ್ತಾರೆ ಅಂತ. ಇನ್ನು ಭಾರತದ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನಕ್ಕೆ ಡ್ಯಾಮೇಜ್ ಆಗಿರೋದ್ರ ಬಗ್ಗೆ ಮತ್ತಷ್ಟು ಸ್ಟೇಟ್ಮೆಂಟ್ಸ್ ಬರ್ತಾ ಇದ್ದಾವೆ. ಪಾಕ್ನ ನಿವೃತ್ತ ಏರ್ ಮಾರ್ಷಲ್ ಮಸೂದ್ ಅಖ್ತರ್ ಹೇಳಿಕೆ ಕೊಟ್ಟಿದ್ದಾರೆ. ಪಾಕ್ನ ಬೊಲಾರಿ ಏರ್ ಬೇಸ್ನಲ್ಲಿದ್ದ ಏರ್ಬೋರ್ನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ AWACS ಏರ್ಕ್ರಾಫ್ಟ್ ಅನ್ನು ಭಾರತ ಹೊಡೆದು ಹಾಕಿದೆ ಅಂತ ಹೇಳಿದ್ದಾರೆ. ಸ್ಯಾಬ್ ಏರಿಐ ಅನ್ನೋ ಒಂದು ಈ AWACS ಸಿಸ್ಟಮ್ ಅನ್ನು ಪಾಕಿಸ್ತಾನ ಬಳಸುತ್ತೆ. ವೆರಿ ಇಂಪಾರ್ಟೆಂಟ್ ಅವರಿಗೆ. ಆಕಾಶದಲ್ಲಿ ಕಣ್ಣುಗಳಿದ್ದ ಹಾಗೆ ಅದನ್ನು ಭಾರತ ಹೊಡೆದು ಹಾಕಿದೆ ಅಂತ ಇವರು ಹೇಳಿದ್ದಾರೆ. ಮೇ 9, 10ರ ರಾತ್ರಿ ಭಾರತ ದಾಳಿ ಮಾಡಿದಾಗ ಪಾಕ್ AWACS ಅನ್ನು ಕಳ್ಕೊಂಡಿದೆ ಅಂತ ಪಾಕಿಸ್ತಾನದ ಸೇನೆಯ ಈ ನಿವೃತ್ತ ಅಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಬ್ರಹ್ಮೋಸ್ ಸರ್ಫೇಸ್ ಟು ಸರ್ಫೇಸ್ ಅಥವಾ ಏರ್ ಟು ಸರ್ಫೇಸ್ ಕ್ಷಿಪಣಿಗಳನ್ನು ಹಾರಿಸ್ತಾ ಇದ್ರು. ಪಾಕ್ ಪೈಲಟ್ಗಳು ಏರ್ಕ್ರಾಫ್ಟ್ ರಕ್ಷಣೆಯ ಪ್ರಯತ್ನ ಮಾಡಿದ್ರು. ಅಷ್ಟರಲ್ಲಿ ದುರದೃಷ್ಟವಶಾತ್ 4ನೇ ಮಿಸೈಲ್ ಬೊಲಾರಿ ಏರ್ ಬೇಸ್ನಲ್ಲಿದ್ದ ಹ್ಯಾಂಗರ್ಗೆ ಅಪ್ಪಳಿಸೇ ಬಿಡ್ತು. ಅಲ್ಲೇ AWACS ನಿಂತಿತ್ತು. ಅದು ಡ್ಯಾಮೇಜ್ ಆಗಿದೆ, ಸಾವು ನೋವುಗಳಿಗೂ ಕಾರಣ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಮುಖ್ಯಮಂತ್ರಿ ಕೂಡ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿರೋದು ಹೌದು, ನಮಗೆ ಭಾರತ ಹೊಡೆದಿರೋ ಪೆಟ್ಟಲ್ಲಿ ವಾಯುಪಡೆಯ 6 ಅಧಿಕಾರಿಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಅವ್ರ ಕಡೆಯಿಂದಲೇ ಒಂದೊಂದೇ ಈಗ ಅಡ್ಮಿಷನ್ಸ್ ಬರ್ತಾ ಇದ್ದಾವೆ. ಇನ್ನು ಭಾರತದ ಆಪರೇಷನ್ ಸಿಂಧೂರ್ ಯಶಸ್ಸಿನ ಬಗ್ಗೆ ಅಮೆರಿಕ ಸೇನೆಯ ನಿವೃತ್ತ ಕರ್ನಲ್ ಜಾನ್ ಸ್ಪೆನ್ಸರ್ ಮಾತನಾಡಿದ್ದಾರೆ.
ಪಾಕ್ ಬಳಸೋ ಚೈನೀಸ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಭಾರತದ ಬ್ರಹ್ಮೋಸ್ನೊಂದಿಗೆ ಹೊಂದಾಣಿಕೆ ಆಗಲ್ಲ, ಅವು ತುಂಬ ವೀಕ್ ಇದ್ದಾವೆ ಪಾಕಿ ಚೀನಿ ಸಿಸ್ಟಮ್ಸ್. ಈ ಆಪರೇಷನ್ನಲ್ಲಿ ಭಾರತ ಆಫೆನ್ಸಿವ್ ಮತ್ತು ಡಿಫೆನ್ಸಿವ್ ಆಗಿ ಚೆನ್ನಾಗಿ ಪ್ರದರ್ಶನ ಕೊಡ್ತು ಅಂತ ಹೇಳಿದ್ದಾರೆ. ಅಲ್ಲದೆ ಪಾಕಿಸ್ತಾನದ ಯಾವುದೇ ಜಾಗಕ್ಕಾದರೂ ಯಾವುದೇ ಟೈಮ್ನಲ್ಲಾದರೂ ಹೊಡಿತೀವಿ ಅಂತ ಭಾರತ ಮೆಸೇಜ್ ಪಾಸ್ ಮಾಡಿದೆ ಅಂತ ಹೇಳಿದ್ದಾರೆ. ಏನು ಆಪರೇಷನ್ ಸಿಂಧೂರ್ ನಂತರ ಸೇನೆ ಜಮ್ಮು ಕಾಶ್ಮೀರದಲ್ಲಿ ಬ್ಯಾಕ್ ಟು ಬ್ಯಾಕ್ ಉಗ್ರ ವಿರೋಧಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಪುಲ್ವಾಮಾ, ಶೋಪಿಯಾನ್ಗಳಲ್ಲಿ ಬರೀ 48 ಗಂಟೆಗಳ ಅಂತರದಲ್ಲಿ ಎರಡೆರಡು ಕಾರ್ಯಾಚರಣೆ ನಡೆಸಿದ್ದ ಸೇನೆ 6 ಉಗ್ರಗಾಮಿಗಳನ್ನು ಹೊಸಕಿ ಹಾಕಿತ್ತು. ಇದೀಗ ಮತ್ತೆ ಸೇನೆ ಉಗ್ರರಿಗೆ ವಾರ್ನಿಂಗ್ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದ ಮತ್ತು ಉಗ್ರರ ಎಕೋಸಿಸ್ಟಮ್ ಅನ್ನು ಅಂತ್ಯ ಮಾಡ್ತೀವಿ, ಉಗ್ರರನ್ನ ಎಲ್ಲಿದ್ರೂ ಎಳೆದು ಆಚೆ ತರ್ತೀವಿ ಅಂತ ಸೇನೆ ಹೇಳಿದೆ. ಅಲ್ಲದೆ ಜಮ್ಮು ಕಾಶ್ಮೀರ ಪೊಲೀಸ್, BSF ಮತ್ತು CRPF ಈ ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಆಪರೇಷನ್ ಮುಂದುವರಿಯುತ್ತೆ ಅಂತ ಕೂಡ ಹೇಳಿದ್ದಾರೆ. ಅತ್ತ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾಗೆ ಭೇಟಿ ನೀಡಿದ್ದಾರೆ. ಅಲ್ಲಿನ ಫಾರ್ವರ್ಡ್ ಬೇಸ್ನಲ್ಲಿರೋ ಚಿನಾರ್ ಕೋರ್ ಸೈನಿಕರನ್ನ ಭೇಟಿ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಸೈನಿಕರ ಶೌರ್ಯ ಮತ್ತು ಸಾಹಸಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಭಾರತ ಬಾಂಗ್ಲಾ ಗಡಿಯಲ್ಲೂ ದೊಡ್ಡ ಸಮರಾಭ್ಯಾಸ ಮಾಡಿದೆ. ತೀಸ್ತಾ ಪ್ರಹಾರ್ ಹೆಸರಲ್ಲಿ ಯುದ್ಧಾಭ್ಯಾಸ ನಡೆಸಲಾಗಿದೆ. ಇದರ ವಿಡಿಯೋವನ್ನು ಸೇನೆ ರಿಲೀಸ್ ಮಾಡಿದೆ. ಯುದ್ಧ ಟ್ಯಾಂಕ್ಗಳು, ಪ್ಯಾರಾಚೂಟ್ ಬ್ರಿಗೇಡ್, ಏರ್ ಡಿಫೆನ್ಸ್ ಸಿಸ್ಟಮ್, ರಾಕೆಟ್ ಲಾಂಚರ್, ಹೆಲಿಕಾಪ್ಟರ್, ಜಾಮರ್, ರೋಬೋ ಶ್ವಾನಗಳು, ಆರ್ಟಿಲರಿ ಎಲ್ಲವನ್ನ ಇಟ್ಟು ಅಭ್ಯಾಸ ನಡೆಸಿದೆ. ಒಂದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಬೇಕಾದ ಎಲ್ಲ ಅಸ್ತ್ರಗಳು ಅದರಲ್ಲಿ ಪಾಲ್ಗೊಂಡಿವೆ. ಸೇನೆಯ ತ್ರಿಶಕ್ತಿ ಕೋರ್ ಈ ಡ್ರಿಲ್ ಮಾಡಿದೆ. ಭಾರತೀಯ ಸೇನೆ ಯಾವಾಗಲೂ ರೆಡಿ ಇರುತ್ತೆ, ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ ಅಂತ ತೋರಿಸೋಕೆ ಈ ಡ್ರಿಲ್ ಸೇನೆ ನಡೆಸಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಇತ್ತೀಚೆಗೆ ಶೇಖ್ ಹಸೀನರನ್ನು ಓಡಿಸಿದ ಮೇಲೆ ಬಾಂಗ್ಲಾದಲ್ಲಿರೋ ಭಾರತ ವಿರೋಧಿಗಳು ಬಾಲ ಬಿಚ್ಚೋಕೆ ಶುರು ಮಾಡಿದರು. ಆ ಬಾಲಕ್ಕೆ ಒಂಚೂರು ಹಿಂಗೆ ಮೆಟ್ಟಬೇಕಲ್ಲ, ತುಳಿಬೇಕಲ್ಲ. ಹಾಗಾಗಿ ಬಾಲ ವಾಪಸ್ ಮುದುರ್ಕೊಳ್ಳೋಂಗೆ ಮಾಡೋಕ್ಕೆ ಭಾರತೀಯ ಸೇನೆ ಆ ಭಾಗದಲ್ಲಿ ಸಮರಾಭ್ಯಾಸವನ್ನು ಮಾಡಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನಾದರೂ ಬಾಂಗ್ಲಾದವರು ಕೂಡ ಪಾಕಿಸ್ತಾನ ಮತ್ತು ಚೀನಾ ಒಟ್ಟಿಗೆ ಸೇರಿಕೊಂಡು ಕಿರಿಕಿರಿ ಮಾಡ್ತೀವಿ ಅಂತ ಬಂದರೆ ಮತ್ತೆ ಈ ಹಿಂದಿನ ಥರ ಹಸೀನಾ ಬರೋಕ್ಕಿಂತ ಮುಂಚೆ ಉಗ್ರರು ಆ ಕಡೆಯಿಂದನೂ ಕಾಟ ಕೊಡ್ತಾ ಇದ್ರು. ಕ್ರಾಸ್ ಬಾರ್ಡರ್ ಉಗ್ರವಾದ ಆ ಕಡೆಯಿಂದನೂ ಇತ್ತು. ಅದನ್ನೆಲ್ಲ ಹಸೀನಾ ಮಟ್ಟ ಹಾಕಿದ್ರು. ಈಗ ಮತ್ತೆ ಇವರೇನಾದರೂ ಉಗ್ರರನ್ನು ಚೂ ಬಿಡೋಕೆ ಶುರು ಮಾಡಿದ್ರೆ ಸರಿಯಾಗಿ ತುಳಿತೀವಿ ಅನ್ನೋದನ್ನು ಈ ಮೆಸೇಜ್ ಪಾಸ್ ಮಾಡ್ತಾ ಇದೆ ಈ ಅಭ್ಯಾಸದ ಮೂಲಕ ಭಾರತ. ಇಲ್ಲಿ ತೀಸ್ತಾ ಅನ್ನೋ ಹೆಸರಿಟ್ಟಿರೋದಕ್ಕೂ ಕಾರಣ ಇದೆ. ಈ ತೀಸ್ತಾ ಭಾರತ ಹಾಗೂ ಬಾಂಗ್ಲಾ ನಡುವೆ ಹರಿಯೋ ನದಿ, ಇಬ್ಬರ ನಡುವೆ ಈ ನೀರಿಗೆ ವಿವಾದ ಇದೆ. ಈ ವಿವಾದದ ಬಗ್ಗೆ ಯುಎಸ್ ಸರ್ಕಾರ ಈಗೀಗ ಜಾಸ್ತಿ ಮಾತನಾಡ್ತಿದೆ. ಈಗ ಆಲ್ರೆಡಿ ಇಲ್ಲಿ ಭಾರತಕ್ಕೆ ಅಲೋಕೇಟ್ ಆಗಿರೋ ಪ್ರಾಜೆಕ್ಟನ್ನು ನೀವೇ ಮಾಡಿ ಅಂತ ಯುಎಸ್ ಚೀನಾಗೆ ಆಹ್ವಾನ ಮಾಡಿದ್ದಾರೆ. ಎಲ್ಲ ಕಾರಣದಿಂದ ತೀಸ್ತಾ ಪ್ರಹಾರ್ ಅಭ್ಯಾಸ ಹೆಸರು ಕೂಡ ಯುಎಸ್ಗೆ ಸರಿಯಾಗಿ ನಿದ್ದೆಯಿಂದ ಎಬ್ಬಿಸುವ ಅಥವಾ ಈ ಭ್ರಮೆಯಿಂದ ಎಚ್ಚರ ಮಾಡೋ ಪ್ರಯತ್ನ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಇನ್ನು ಪಾಕಿಸ್ತಾನಕ್ಕೆ IMF ಇಂಥ ಟೈಮ್ನಲ್ಲಿ ಸಾಲ ಕೊಟ್ಟಿರೋ ವಿಚಾರಕ್ಕೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಅಮೆರಿಕದ ಮಾಜಿ ಪೆಂಟಗನ್ ಅಧಿಕಾರಿ ಮೈಕಲ್ ರೂಬಿನ್ ಕಿಡಿಕಾರಿದ್ದಾರೆ. ಇದನ್ನು ಅಮೆರಿಕ ನಿಲ್ಲಿಸಬೇಕಾಗಿತ್ತು. ಪಾಕಿಸ್ತಾನಕ್ಕೆ ಹಣ ಕಳಿಸುವ ಮೂಲಕ IMF ಚೀನಾವನ್ನ ಕೂಡ ಕಾಪಾಡ್ತಾ ಇದೆ. ಪಾಕ್ ಚೀನಾ ಕಂಟ್ರೋಲ್ನಲ್ಲಿದೆ ಅಂತ ಹೇಳಿದ್ದಾರೆ. ಇದರಿಂದ ಭಯೋತ್ಪಾದನೆ ಮತ್ತು ಚೀನಾಗೆ ಬೂಸ್ಟ್ ಸಿಕ್ಕಂತಾಗುತ್ತೆ. ವಿಶ್ವದ ಅತಿ ಭ್ರಷ್ಟ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ ಕೂಡ ಒಂದು. ಪಾಕ್ ಮೂಲದ ಭಯೋತ್ಪಾದಕರು ಭಾರತಕ್ಕೆ ನುಗ್ಗಿ ತಮ್ಮ ಕುಟುಂಬದವರ ಮುಂದೆನೆ ಧರ್ಮ ಕೇಳಿ ಹತ್ಯೆ ಮಾಡ್ತಾ ಇದ್ದಾರೆ. ಟ್ರಂಪ್ ಅವರಿಗೆ ಹಣ ಕೊಡೋಕೆ ಯಾಕೆ ಹೋದ್ರು, ಯಾಕೆ ಅವಕಾಶ ಕೊಟ್ಟರು ಅಂತ ತೀವ್ರ ತರಾಟೆಗೆ ತಗೊಂಡಿದ್ದಾರೆ ಇವರು ಟ್ರಂಪ್ರನ್ನ. ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನಕ್ಕೆ ನೇರವಾಗಿ ಸಪೋರ್ಟ್ ಮಾಡಿತ್ತು ಟರ್ಕಿ. ಬಾಯ್ಬಿಟ್ಟು ನಮ್ಮದು ಜೀವನ ಪರ್ಯಂತ ಗೆಳೆತನ ಅಂತೆಲ್ಲ ಹೇಳಿತ್ತು, ಅನಾದಿ ಕಾಲದ ಗೆಳೆತನ ಅಂತ ಹೇಳಿತ್ತು, ನಮ್ಮ ಕುಲಬಾಂಧವರು ನೀವು ಅಂತ ಹೇಳಿತ್ತು. ಡ್ರೋನ್ ಆಪರೇಟರ್ಸ್ನೆಲ್ಲ ಕಳಿಸಿ ಹೆಲ್ಪ್ ಮಾಡಿತ್ತಲ್ಲ. ಭಾರತ ಒಂದಾದ್ಮೇಲೆ ಒಂದು ಪೆಟ್ಟು ಕೊಡ್ತಾ ಇದೆ. ಈಗ ಮೌಲಾನಾ ಆಜಾದ್ ನ್ಯಾಷನಲ್ ಉರ್ದು ಯೂನಿವರ್ಸಿಟಿ ಕೂಡ ಟರ್ಕಿ ಶಿಕ್ಷಣ ಸಂಸ್ಥೆಯೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದವನ್ನು ರದ್ದುಪಡಿಸಿದೆ. ಟರ್ಕಿಯ ಯೂನಸ್ ಎಂಬ್ರೆ ಯೂನಿವರ್ಸಿಟಿಯೊಂದಿಗೆ ಮಾಡಿದ ಒಪ್ಪಂದವನ್ನು ರದ್ದು ಮಾಡಲಾಗಿದೆ. ಈಗ ಆಲ್ರೆಡಿ ಸೆಲೆಬಿ ಅನ್ನೋರೊಂದು ಏರ್ಪೋರ್ಟ್ ಹ್ಯಾಂಡ್ಲಿಂಗ್ ಕಂಪನಿಯನ್ನು ಭಾರತ ಬ್ಯಾನ್ ಮಾಡಿದೆ. ಅದರ ಕಂಪನಿ ಶೇರ್ ಎಲ್ಲ ಬಿದ್ದು ಹೋಗ್ತಿದೆ. ಒಂದೇ ದಿನ 10%ಗೂ ಅಧಿಕ ಬಿದ್ದು ಹೋಗಿದೆ. ಜೊತೆಗೆ ಡೆಲ್ಲಿಯ 2 ಯೂನಿವರ್ಸಿಟಿಗಳು ಕೂಡ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ವು ಟರ್ಕಿಶ್ ಯೂನಿವರ್ಸಿಟಿಗಳೊಂದಿಗೆ. ಈಗ ಡೈಲಿ ಈ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೊಂದು ಕಡೆ ಬಾಯ್ಕಾಟು, ಟೂರಿಸಂ ಬೇಡ ಅವ್ರದ್ದು ಅಂತೆಲ್ಲ ಹೇಳಿ ಕ್ಯಾನ್ಸಲ್ ಮಾಡ್ತಿರೋದು ಅದು ಕೂಡ ನಡೀತಾ ಇದೆ. ಇನ್ನು ಇತ್ತೀಚೆಗೆ ಭಾರತದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆ್ಯಪಲ್ CEO ಟಿಮ್ ಕುಕ್ಗೆ ಹೇಳಿದರು. ಕದ್ದು ಮುಚ್ಚಿ ಎಲ್ಲ ಓಪನ್ ಆಗಿ ಹೇಳಿದರು. ಎಲ್ಲ ಭಾರತಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಾ ಟಿಮ್ ಅವರೇ, ನನಗಿದು ಚೂರು ಇಷ್ಟ ಇಲ್ಲ, ಅಮೆರಿಕದಲ್ಲಿ ಮಾಡಬೇಕು ನೀವು ಅಂತ ಹೇಳಿದರು. ಚೀನಾ ಉದ್ಧಾರ ಮಾಡಿದ್ರೆ ಈಗ ಭಾರತ ಉದ್ಧಾರ ಮಾಡೋಕ್ಕೆ ಹೊರಟಿದ್ದೀರಾ. ಭಾರತ ಅವ್ರನ್ನ ನೋಡ್ಕೊಳ್ಳೋಕೆ ಅವರಿಗೆ ಕೆಪಾಸಿಟಿ ಇದೆ, ಅವ್ರು ನೋಡ್ಕೊತಾರೆ ಬಿಡಿ, ನೀವು ಅಮೆರಿಕದಲ್ಲಿ ಮಾಡಿ ಅಂತ ಹೇಳಿದರು. ಟ್ರಂಪ್ರ ಬೆದರಿಕೆಗಳ ನಡುವೆನೂ ಆದರೂ ಕೂಡ ಆ್ಯಪಲ್ ಭಾರತದಲ್ಲಿ ತನ್ನ ಘಟಕಗಳನ್ನು ಮುಂದುವರಿಸೋಕೆ ಒಪ್ಪಿದೆ. ಇನ್ನಷ್ಟು ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದೆ ಅಂತ ರಿಪೋರ್ಟ್ ಆಗ್ತಾ ಇದೆ. PTI ರಿಪೋರ್ಟ್ ಪ್ರಕಾರ ಟ್ರಂಪ್ರಿಂದ ಈ ಹೇಳಿಕೆ ಬಂದ ಬೆನ್ನಲ್ಲೇ ಭಾರತೀಯ ಅಧಿಕಾರಿಗಳು ಆ್ಯಪಲನ್ನು ಕಾಂಟ್ಯಾಕ್ಟ್ ಮಾಡಿದರು.
ಈ ವೇಳೆ ಟ್ರಂಪ್ ಹೇಳಿರೋ ಥರ ಏನೂ ಇಲ್ಲ, ಭಾರತದಲ್ಲಿ ನಮ್ಮ ಹೂಡಿಕೆಗಳು ಚೆನ್ನಾಗಿವೆ, ಹಾಗೆ ಮುಂದುವರಿಯುತ್ತೆ, ಏನೂ ಸಮಸ್ಯೆ ಇಲ್ಲ, ಟ್ರಂಪ್ ಬಿಟ್ಬಿಡಿ ನೀವು ಅಂತ ಆ್ಯಪಲ್ ಕಂಪನಿಯವರು ಹೇಳಿದ್ದಾಗಿ ಆ ರಿಪೋರ್ಟ್ನಲ್ಲಿ ಉಲ್ಲೇಖ ಇದೆ. ಜೊತೆಗೆ ಜೈಶಂಕರ್ ಕೂಡ ಟ್ರೇಡ್ ಎಲ್ಲ ಡಿಸೈಡ್ ಆಗೋದು ಇಲ್ಲಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಅಲ್ಲ, ಕಾಸ್ಟ್ ಕಾಂಪಿಟೇಟಿವ್ನೆಸ್ನಿಂದ. ಯಾವ ರಾಷ್ಟ್ರ ಕಮ್ಮಿ ಕಾಸ್ಟಲ್ಲಿ ಉತ್ಪಾದನೆ ಮಾಡಿಕೊಡುತ್ತೋ ಅಲ್ಲಿ ಬಂದು ಹಾಕ್ತಾರೆ ಕಂಪನಿಗಳು ಪ್ಲಾಂಟನ್ನು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ ಭಾರತ. ಅಂದಹಾಗೆ ಸ್ನೇಹಿತರೆ, ಆ್ಯಪಲ್ ಸದ್ಯ ಭಾರತದ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದೆ. ಈಗ ಆಲ್ರೆಡಿ ಹಲವು ಕಡೆ ಪ್ಲಾಂಟ್ ಹಾಕಿದೆ. ಸದ್ಯ ಜಗತ್ತಿನ ಒಟ್ಟು ಆ್ಯಪಲ್ ಐಫೋನ್ಗಳ ಪೈಕಿ 15% ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. 2024-25 ಆರ್ಥಿಕ ವರ್ಷದಲ್ಲಿ ಭಾರತದಿಂದ 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಐಫೋನ್ಗಳು ರಫ್ತಾಗಿವೆ. ಆ್ಯಪಲ್ ಫೋನ್ ಉತ್ಪಾದನೆ ಅಂದರೆ ಅಸೆಂಬಲ್ ಮಾಡೋ ವೇಗ ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ 60% ರೇಸ್ ಆಗ್ತಿದೆ. ಅಗ್ಗದ ಕಾರ್ಮಿಕರು, ಉದ್ಯಮ ಸ್ನೇಹಿ ವಾತಾವರಣ ಮಾಡೋಕೆ ನಾವು ಟ್ರೈ ಮಾಡ್ತಿರೋದ್ರಿಂದ ಇಲ್ಲಿಗೆ ಆ್ಯಪಲ್ ತನ್ನ ಹೂಡಿಕೆಯನ್ನು ಶಿಫ್ಟ್ ಮಾಡ್ತಿದೆ. ಇದಕ್ಕೆ ಟ್ರಂಪ್ ಸಿಡಿಮಿಡಿಗೊಂಡು ಈ ರೀತಿ ಹೇಳಿದರು. ಏನು, ಅಮೆರಿಕ ಗಾಜಾವನ್ನ ಕಂಟ್ರೋಲ್ಗೆ ತಗೋಬೇಕು ಮತ್ತು ಅದನ್ನು ಫ್ರೀಡಮ್ ಝೋನ್ ಆಗಿ ಮಾಡಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ನಾನು ಗಾಜಾ ಬಗ್ಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆ ಅದು. ಗಾಜಾನ ಫ್ರೀಡಮ್ ಝೋನ್ ಮಾಡೋಕೆ ಅಮೆರಿಕಾಗೆ ನಾವು ಬರ್ತೀವಿ, ನಮಗೆ ಅವಕಾಶ ಕೊಡಿ, ಅದನ್ನು ಕೇವಲ ಫ್ರೀಡಮ್ ಝೋನ್ ಮಾಡೋಣ ಅಂತ ಟ್ರಂಪ್ ಹೇಳಿದ್ದಾರೆ. ಯಾಕೆ ಫ್ರೀಡಮ್ ಝೋನ್ ಮಾತ್ರ ಯಾಕೆ ಮಾಡ್ತೀರಾ? ಅಲ್ಲಿ ಕೆನಡಾವನ್ನು ಇನ್ನೊಂದು ರಾಜ್ಯ ಮಾಡ್ಕೊತೀವಿ, ಐಸ್ಲ್ಯಾಂಡ್ ನಮಗೆ ಬೇಕು ಅಂತೆಲ್ಲ ಕೇಳ್ತಿದ್ದೀರಲ್ಲ ಡೆನ್ಮಾರ್ಕ್ ಹತ್ರ. ಈ ಗಾಜಾನ ಇನ್ನೊಂದು ರಾಜ್ಯ ಮಾಡ್ಕೊಂಬಿಡಿ, 54ನೇದ 53ನೇದ ರಾಜ್ಯ ಮಾಡ್ಕೊಂಬಿಡಿ, ಅಮೆರಿಕನ್ ನಾಗರಿಕತ್ವ ಕೊಟ್ಬಿಡಿ ಅವರೆಲ್ಲರಿಗೂ. ಅದ್ಯಾಕಾಗಲ್ಲ? ಭಾಳ ನಾಟಕ ಟ್ರಂಪ್ದು, ಅಮೆರಿಕದು. ಇರಲಿ, ಈ ಮಧ್ಯೆ ಸಿರಿಯಾವನ್ನು ಅಬ್ರಹಾಂ ಅಕಾರ್ಡ್ಗೆ ಸೇರಿಸಿಕೊಳ್ಳೋಕೆ ಇಸ್ರೇಲ್ ಸಿರಿಯಾದೊಂದಿಗೆ ಮಾತುಕತೆ ನಡೆಸ್ತಾ ಇದೆ ಅಂತ ವರದಿಯಾಗಿದೆ. ಈ ಸಂಬಂಧ IDF ಆಪರೇಷನ್ ಡೈರೆಕ್ಟರ್ ಮೇಜರ್ ಜನರಲ್ ಒಡೆಡ್ ಬೊಸ್ಯೂಕ್ ಅಜರ್ಬೈಜಾನ್ನಲ್ಲಿ ಸಿರಿಯಾ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಈ ಮಾತುಕತೆಯಲ್ಲಿ ಟರ್ಕಿಯ ಪ್ರತಿನಿಧಿಗಳು ಭಾಗಿಯಾಗಿದ್ರು ಅಂತ ಹೇಳಲಾಗ್ತಿದೆ. ಇತ್ತೀಚೆಗೆ ಟ್ರಂಪ್ ಕತರ್ನಲ್ಲಿ ಸಿರಿಯಾದ ಹೊಸ ಅಧ್ಯಕ್ಷ ಹಾಗೂ ಮಾಜಿ ಉಗ್ರ ಮೊಹಮ್ಮದ್ ಅಲ್ ಶರಾನನ್ನು ಭೇಟಿ ಮಾಡಿದರು. ಆತ ಈಗ ಸಿರಿಯಾವನ್ನು ಲೀಡ್ ಮಾಡ್ತಿರೋ ವ್ಯಕ್ತಿ. ಒಂದು ಕಾಲದಲ್ಲಿ ಅಮೆರಿಕ ಈತನನ್ನೇ ಉಗ್ರ ಅಂತ ಘೋಷಿಸಿತ್ತು. ಈಗ ಆತನನ್ನು ಉಗ್ರ ಡೆಸಿಗ್ನೇಷನ್ನ ಮಾಜಿ ಮಾಡಿಬಿಟ್ಟು ಹಾಲಿ ಅಧ್ಯಕ್ಷ ಮಾಡಿ ಟ್ರಂಪ್ ಹಲ್ಕಿರಿತ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಅವನ ಜೊತೆಗೆ. ಅಷ್ಟು ಮಾತ್ರ ಅಲ್ಲ, ನೀವು ಇಸ್ರೇಲ್ನ ಒಪ್ಕೊಳ್ರಿ, ಇಸ್ರೇಲ್ನ ಸಪೋರ್ಟ್ ಮಾಡಿರಿ, ಇಸ್ರೇಲ್ಗೆ ಅಬ್ರಹಾಂ ಅಕಾರ್ಡ್ಗೆ ನೀವು ಸೈನ್ ಮಾಡಿ ಎಲ್ಲ ಒಂದಾಗೋಣ ಬನ್ನಿ ಅಂತ ಕರೆದಿದ್ದಾರೆ. ಏನಿದು ಅಬ್ರಹಾಂ ಅಕಾರ್ಡು? ಅರಬ್ ರಾಷ್ಟ್ರಗಳೊಂದಿಗೆ ಇಸ್ರೇಲ್ ಸಂಬಂಧ ಸುಧಾರಣೆಗೆ ಮಾಡಿಕೊಂಡಿರೋ ಒಪ್ಪಂದ. UAE, ಬಹ್ರೈನ್, ಮೊರಾಕೊ ಮತ್ತು ಸುಡಾನ್ಗಳು ಸೈನ್ ಮಾಡಿವೆ. ನೀವು ಬನ್ನಿ ಅಂತ ಸಿರಿಯಾಗೆ ಈಗ ಅಮೆರಿಕ, ಇಸ್ರೇಲ್ ಪ್ರೆಷರ್ ಹಾಕ್ತಿದ್ದಾರೆ. ಇನ್ನು ಇಸ್ರೇಲ್ ಗಾಜಾ ಮೇಲೆ ಮಾಡ್ತಿರೋ ದಾಳಿ ಮುಂದುವರೆದಿದೆ. ಕನಿಷ್ಠ 143 ಮಂದಿ ಮತ್ತೆ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಆಗ್ತಿದೆ. ಈ ಮೂಲಕ ಗಾಜಾದ ಹಮಾಸ್ಗಳು ಮತ್ತು ಇಸ್ರೇಲ್ ನಡುವಿನ ಹೊಡೆದಾಟ ಶುರುವಾದಲ್ಲಿಂದ ಇದುವರೆಗೆ ಕನಿಷ್ಠ 53,000 ಜನರ ಪ್ರಾಣ ಹೋಗಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಯಾರು ಕೊಟ್ಟಿದ್ದು ರಿಪೋರ್ಟ್? ಇದು ಇಂಡಿಪೆಂಡೆಂಟ್ ರಿಪೋರ್ಟ್ ಅಲ್ಲ, ಗಾಜಾದವರು, ಹಮಾಸ್ನವರು ಹೇಳ್ಕೊಳ್ತಿರೋ ನಂಬರ್ ಇದು. ಸುಮಾರು 3 ವರ್ಷಕ್ಕೂ ಅಧಿಕ ಕಾಲ ಜಗತ್ತನ್ನು ಕಾಡಿದ್ದ ಕೋವಿಡ್-19 ಮತ್ತೆ ಬರ್ತಾ ಇದೆ. ಹಾಂಗ್ಕಾಂಗ್ ಮತ್ತು ಸಿಂಗಪೂರ್ನಲ್ಲಿ ಕೋವಿಡ್ ಹೆಚ್ಚಾಗ್ತಾ ಇದೆ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಈ ವರ್ಷದ ಆರಂಭದಿಂದ ಮೇ 3ರವರೆಗೆ 14,000ಕ್ಕೂ ಅಧಿಕ ಹೊಸ ಕೋವಿಡ್ ಪ್ರಕರಣಗಳು ದಾಖಲಾಗಿವೆ ಅಂತ ಸಿಂಗಪೂರ್ ಆರೋಗ್ಯ ಸಚಿವಾಲಯ ಹೇಳಿದೆ. ಅತ್ತ ಚೀನಾ ಕಂಟ್ರೋಲ್ನಲ್ಲಿರೋ ಹಾಂಗ್ಕಾಂಗ್ನಲ್ಲೂ ಕೂಡ 31 ಕೋವಿಡ್ ಕೇಸ್ಗಳು ದಾಖಲಾಗಿವೆ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಬಹಳ ಮೈಲ್ಡ್ ಇದೆ, ಆದರೆ ವೈರಸ್ ಮತ್ತೆ ಹರಡ್ತಿರೋದಕ್ಕೆ ಇದು ಸಾಕ್ಷಿ ಇನ್ನೂ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.